ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 30-40 ಸೈಟ್ನಲ್ಲಿ ಕಟ್ಟಿರುವ ಮನೆ ಹಾಗೂ PG ಡಿಸೈನ್ ಹೇಗೆ ಮಾಡ್ಬೋದು ಎಂದು ತೋರಿಸ್ತೇನೆ. ಇಲ್ಲಿ ನೋಡಿ, ಈ ಬಿಲ್ಡಿಂಗ್ 1200 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವ ಬಿಲ್ಡಿಂಗ್ ಇದು. ಮತ್ತು ಇದರಲ್ಲಿ ಮನೆ ಹಾಗೂ PG ರೂಮ್ಸ್ ಇದೆ. ನೋಡ್ಬೋದು ಕಲರ್ ಕಾಂಬಿನೇಷನ್ ಹೇಗೆ ಸಿಂಪಲ್ ಆಗಿ ಮತ್ತು ಚೆನ್ನಾಗಿದೆ. ಈ ಬಿಲ್ಡಿಂಗ್ ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಇದು. ಮತ್ತು ಇದರಲ್ಲಿ ಬೇಸ್ಮೆಂಟ್, ಗ್ರೌಂಡ್ ಫ್ಲೋರ್ ಹಾಗೂ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಇದೆ. ಇಲ್ಲಿ ನೋಡ್ಬೋದು, ಇದು ಫ್ರಂಟ್ ಗೇಟ್, ಇದು ಸ್ಲೈಡಿಂಗ್ ಗೇಟ್. ಸ್ಲೈಡಿಂಗ್ ಗೇಟು ಯಾಕೆ ಕೊಟ್ಟಿದ್ದೇವೆ ಅಂದರೆ ಸ್ಪೇಸ್ ಸೇವ್ ಆಗಬೇಕು, ಹಾಗೆ ತುಂಬ ಜಾಗ ಸಿಗಬೇಕು ಅಂತ ಕಾರಣಕ್ಕೆ ನಾವು ಇಲ್ಲಿ ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದೇವೆ. ಇದು ಫ್ರಂಟ್ ಏರಿಯಾ. ಇಲ್ಲಿ ನೋಡ್ಬೋದು ಸೆಟ್ ಬ್ಯಾಕ್ ಏರಿಯಾ, ಇದು ಸ್ಪೇಸ್ ತುಂಬ ಇದೆ. ಮತ್ತು ನೀವು ನೋಡ್ಬೋದು, ಇದು ಸ್ಲೈಡಿಂಗ್ ಗೇಟ್ನ ಡಿಸೈನ್ ನೋಡಿ, ಫ್ಲವರ್ ಡಿಸೈನಲ್ಲಿ CNC ಕಟ್ಟಿಂಗ್ ಸ್ಟೀಲ್ ಇದು ತುಂಬ ಚೆನ್ನಾಗಿ ಕಾಣ್ತದೆ. ಮತ್ತು ಈ ಕಡೆ ಇರುವ ಏರಿಯಾ ಸ್ಟೀಲ್ ಜಾಲಿಯಿಂದ ಕವರ್ ಮಾಡಿದ ಏರಿಯಾ ಇದು ಸಿಲಿಂಡರ್ ಸ್ಟೋರ್ ಮಾಡುವ ಸ್ಪೇಸ್ ಇದು ಗ್ರಾನೈಟ್ನಲ್ಲಿ ಮಾಡಿರುವ ಸ್ಟೆಪ್ಸ್. ಇದು ಫ್ರಂಟ್ ವಾಲ್ ಕ್ಲಾಡಿಂಗ್. ನೋಡ್ಬೋದು, ಇದು 3D ಎಫೆಕ್ಟ್ ಕೊಡುವ ಟೈಲ್ಸ್. ಇದು ಮನೆಯ ಫ್ರಂಟ್ ಡಿಸೈನ್ಗೆ ತುಂಬ ನ್ಯಾಚುರಲ್ ಹಾಗೂ ಬ್ಯೂಟಿಫುಲ್ ಲುಕ್ ಕೊಡ್ತದೆ. ಇಲ್ಲಿ ಮನೆಯ ಫ್ರಂಟ್ ಡೋರನ್ನು ಟೀಕ್ ಡೋರಿಂದ ಮಾಡಿದ್ದೇವೆ. ಇದು ಮನೆಗೆ ತುಂಬ ಚೆನ್ನಾಗಿ ಮತ್ತು ಗ್ರ್ಯಾಂಡ್ ಲುಕ್ ಕೊಡ್ತದೆ. ಇಲ್ಲಿ ಮನೆಯ ಟೈಲ್ಸ್ ನೋಡ್ಬೋದು ಹೇಗೆ ಚೆನ್ನಾಗಿ ಕಾಣ್ತಿದೆ. ಯಾಕೆಂದರೆ ನಾವು ಇಲ್ಲಿ ಸಿಂಪಲ್ ಆಗಿರುವ ವಿಟ್ರಿಫೈಡ್ ಟೈಲ್ಸ್ ಅಂದರೆ ವೈಟ್ ಕಲರ್ ಕಾಂಬಿನೇಷನ್ ಇರುವ ಟೈಲ್ಸ್ ಸೆಲೆಕ್ಟ್ ಮಾಡಿದ್ದೇವೆ. ಮತ್ತು ಇದರ ಸೈಜ್ ಇದೆಯಲ್ಲ, ಅದು 4 ಫೀಟ್ ಬೈ 2 ಫೀಟ್ ಲಾರ್ಜ್ ಸೈಜಿನ ಟೈಲ್ಸ್ ಆಗಿದೆ ಇದು. ಇಲ್ಲಿ ನೋಡಿ, ಇದು TV ಕ್ಯಾಬಿನೆಟ್ ಏರಿಯಾ ಹೇಗೆ ಚೆನ್ನಾಗಿ ಮತ್ತು ಗ್ರ್ಯಾಂಡ್ ಆಗಿ ಲುಕ್ ಕೊಡ್ತಿದೆ. ಮತ್ತು ಇಲ್ಲಿ ಕಲರ್ ಕಾಂಬಿನೇಷನ್, ಇಲ್ಲಿ TV ಕ್ಯಾಬಿನೆಟಿನ ವುಡನ್ ಕಲರ್ ಹಾಗೂ ಟೈಲ್ಸಿನ ವೈಟ್ ಕಲರ್ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿದೆ. ಮತ್ತು ಇಲ್ಲಿ ಸೀಲಿಂಗ್ ನೋಡ್ಬೋದು, ಕಲರ್ ಕಾಂಬಿನೇಷನ್ ಹೇಗೆ ಸಿಂಪಲ್ ಆಗಿ ಮತ್ತು ಚೆನ್ನಾಗಿದೆ. ಡಿಸೈನ್ ಕೂಡ ತುಂಬ ಆಡ್ ಆಗಿಲ್ಲ, ರೆಕ್ಟ್ಯಾಂಗ್ಯುಲರ್ ಡಿಸೈನ್ನ POP ಡಿಸೈನ್. ಈ ಬಿಲ್ಡಿಂಗ್ನಲ್ಲಿ ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋಸನ್ನು ಯೂಸ್ ಮಾಡಲಾಗಿದೆ. ಇದು ಬಾತ್ರೂಮ್ ಏರಿಯಾ. ಇದರ ಸೈಜ್ 4 ಫೀಟ್ ಬೈ 7 ಫೀಟ್ ಇದೆ. ನೋಡಿ, ಇದು ಫ್ಲೋರ್ ಟೈಲ್ಸ್ 1 ಫೀಟ್ ಬೈ 1 ಫೀಟ್ ಸೈಜ್ದು. ಮತ್ತು ಇದು ವಿಟ್ರಿಫೈಡ್ ವಾಲ್ ಟೈಲ್ಸ್. ಕಲರ್ ಕಾಂಬಿನೇಷನ್ ನೋಡಿ ಹೇಗೆ ಚೆನ್ನಾಗಿದೆ. ಮತ್ತು ಇದು ವೆಂಟಿಲೇಟರ್. ಮತ್ತು ಇಲ್ಲಿ ನೋಡ್ಬೋದು, ಈ ಬಾತ್ರೂಮಲ್ಲಿ ನಾವು ವೆಸ್ಟರ್ನ್ ಕಮೋಡ್ ಇನ್ಸ್ಟಾಲ್ ಮಾಡಿದ್ದೇವೆ. ಮತ್ತು ಇದರ ಕಂಪನಿ ಪ್ಯಾರಿವೇರ್. ಬಾತ್ರೂಮ್ ಐಟಮ್ ಸ್ಟೋರ್ ಮಾಡಲು ಇಲ್ಲಿ ಕಾರ್ನರಲ್ಲಿ ಶೆಲ್ಫ್ ಕೊಟ್ಟಿದ್ದೇವೆ. ಇದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ ಮತ್ತು ಜಾಸ್ತಿ ಐಟಮ್ ಸ್ಟೋರ್ ಮಾಡ್ಬೋದು. ಈ ಬಾತ್ರೂಮಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಅಂದರೆ ನಿಮಗೆ ಶವರ್ ಹೆಡ್, ಜೆಟ್ ಸ್ಪ್ರೇ ಎಲ್ಲ ಕೂಡ ಪ್ಯಾರಿವೇರ್ ಕಂಪನಿದು. ಪ್ಯಾರಿವೇರ್ ತುಂಬ ಒಳ್ಳೆಯ ಕಂಪನಿ ಮತ್ತು ಕಾಮನ್ ಆಗಿ ಯೂಸ್ ಮಾಡ್ತೇವೆ. ಮತ್ತು ಇದು ಬ್ಯಾಕ್ ಸೈಡ್ ಡೋರ್. ಇಲ್ಲಿ ನೋಡಿ, ಇದಕ್ಕೆ ನಾವು ಫುಲ್ ಮೆಶಲ್ಲಿ ಕವರ್ ಮಾಡಿದ್ದೇವೆ. ಈ ಮನೆಯಲ್ಲಿ 3 ಬೆಡ್ರೂಮ್ ಇದೆ. ಇದು ಫಸ್ಟ್ ಬೆಡ್ರೂಮ್ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್. ಈಗ ನಾನು ಹಿಂದ್ಗಡೆ ಬಾತ್ರೂಮ್ ತೋರಿಸ್ತಿದ್ದೆಲ್ಲ, ಅದಕ್ಕೆ 2 ಡೋರ್ ಇತ್ತು. ಒಂದು ಡೋರು ಕಾಮನ್ ಪ್ಯಾಸೇಜ್ಗೆ ಕನೆಕ್ಟ್ ಆಗ್ತದೆ, ಇನ್ನೊಂದು ಡೋರು ಇದಕ್ಕೆ ಈ ಬೆಡ್ರೂಮ್ಗೆ ಕನೆಕ್ಟ್ ಆಗ್ತದೆ. ಇಲ್ಲಿದೆಯಲ್ಲ ಈ ಡೋರು. ಇದು ವಾರ್ಡ್ರೋಬ್ ನೋಡಿ ಹೇಗೆ ಚೆನ್ನಾಗಿದೆ. ಇದು ಸೆಕೆಂಡ್ ಬೆಡ್ರೂಮ್. ಇಲ್ಲಿ ನೋಡ್ಬೋದು ನೋಡಿ, ಇದು ಸೆಕೆಂಡ್ ಬೆಡ್ರೂಮ್ ನೋಡಿ. ಇಲ್ಲಿ ಸೀಲಿಂಗ್ ನೋಡಿ ಹೇಗಿದೆ, ಸಿಂಪಲ್ ಆಗಿ ಮತ್ತು ಕಲರು ಹಾಗೂ ಡಿಸೈನ್ ನೋಡಿ ಎರಡೂ ಆಗಿ ಸಿಂಪಲ್ ಆಗಿದೆ. ಹೀಗೆ ಸಿಂಪಲ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣ್ತದೆ. ಆಡ್ ಕಲರ್ ಮತ್ತು ಆಡ್ ಡಿಸೈನ್ ಕೊಟ್ಟರೆ ಅದು ಚೆನ್ನಾಗಿ ಕಾಣಲ್ಲ. ಇದು ಫೋಲ್ಡೇಬಲ್ ಸ್ಟಡಿ ಟೇಬಲ್. ನಿಮಗೆ ಸ್ಪೇಸ್ ಕಡಿಮೆ ಇದ್ದ ಜಾಗದಲ್ಲಿ ನೀವು ಈ ಟೈಪಿನ ಟೇಬಲ್ ಮಾಡ್ಕೋಬೋದು. ಯೂಸ್ ಆಗದ ಟೈಮಲ್ಲಿ ಅದನ್ನು ಫೋಲ್ಡ್ ಮಾಡಿ ಮೇಲೆ ಲಾಕ್ ಮಾಡ್ಬೋದು. ಇಲ್ಲಿ ನೋಡಿ, ಲಾಕ್ ಮಾಡಲು ತುಂಬ ಸಿಂಪಲ್ ಆಗಿದೆ. ಇದು ಥರ್ಡ್ ಬೆಡ್ರೂಮ್. ಇಲ್ಲಿ ಬೆಡ್ ನೋಡಿ, ಮನೆಯಲ್ಲಿ ಎಲ್ಲ ಬೆಡ್ ಕೂಡ ಹೈಡ್ರಾಲಿಕ್ ಸಿಸ್ಟಮಲ್ಲಿ ಆಪ್ರೇಟ್ ಆಗ್ತದೆ. ಅಂದರೆ ನೀವು ಲಿಫ್ಟ್ ಈಸಿಯಾಗಿ ಮಾಡ್ಬೋದು. ಮತ್ತು ನಿಮಗೆ ಐಟಮ್ ಸ್ಟೋರ್ ಮಾಡಲು ತುಂಬ ಜಾಗ ಇದೆ.
ಇದು ಡೈನಿಂಗ್ ಏರಿಯಾ. ನಾವು ಡೈನಿಂಗ್ ಏರಿಯಾದಲ್ಲಿ ಕೂಡ ಇಲ್ಲಿ ಫೋಲ್ಡೇಬಲ್ ಡೈನಿಂಗ್ ಟೇಬಲ್ ಪ್ರೊವೈಡ್ ಮಾಡಿದ್ದೇವೆ. ಈ ಟೈಪ್ ಟೇಬಲ್ ಕೊಟ್ಟರೆ ನಿಮ್ಮ ಸ್ಪೇಸ್ ತುಂಬ ಉಳಿತಾಯವಾಗ್ತದೆ. ನೀವು ಯೂಸ್ ಮಾಡುವಾಗಷ್ಟೇ ಇದನ್ನು ಫೋಲ್ಡ್ ಮಾಡಿ ಕೆಳಗಿಡ್ಬೋದು. ಯೂಸ್ ಆಗದ ಟೈಮ್ ಮೇಲ್ಗಡೆ ಹೀಗೆ ಲಾಕ್ ಮಾಡಿಟ್ರೆ ತುಂಬ ಚೆನ್ನಾಗಿರ್ತದೆ. ಹಾಗೆ ನಿಮಗೆ ಸ್ಪೇಸ್ ಕೂಡ ಜಾಸ್ತಿ ಸಿಗ್ತದೆ. ಇದು ಕಿಚನ್ ಏರಿಯಾ. ಇದೆಲ್ಲ ಮಾಡ್ಯುಲರ್ ಕಿಚನ್ ಸಿಸ್ಟಮ್ ಇದೆ ಕಿಚನಲ್ಲಿ. ಇದು ವರ್ಟಿಕಲ್ ರ್ಯಾಕ್ 2 ಇದೆ, ಅದು ಐಟಮ್ ಸ್ಟೋರ್ ಮಾಡ್ಬೋದು. ಕಿಚನ್ ಕಟ್ಟೆಯನ್ನು ಫುಲ್ ಗ್ರಾನೈಟಿಂದ ಕವರ್ ಮಾಡಲಾಗಿದೆ, ಅಂದರೆ ಕಿಚನ್ ಟಾಪ್ ಇದೆಯಲ್ಲ ಆ ಜಾಗ. ಈ ಸ್ಟೇರ್ಕೇಸ್ ಕೆಳಗಿನ ಬೇಸ್ಮೆಂಟ್ ಏರಿಯಾಗೆ ಕನೆಕ್ಟ್ ಆಗ್ತದೆ. ಮತ್ತು ಇಲ್ಲಿ ಬೇಸ್ಮೆಂಟ್ನಲ್ಲಿ 2 ರೂಮ್ ಇದೆ. ಈ ರೂಮನ್ನು ಕಿಚನ್ಗಾಗಿ ಬಳಸ್ತಾರೆ. ಇಲ್ಲಿ ಸ್ಟೇರ್ಕೇಸ್ನ ಮೇಲ್ಗಡೆ ನೋಡ್ಬೋದು, ಇದು ಲಪೋತ್ರಾ ಗ್ರಾನೈಟ್ ಹಾಗೂ ವರ್ಟಿಕಲ್ ಆಗಿ ನಿಲ್ಲಿಸಿರುವ ಕಲ್ಲದು ವಿಟ್ರಿಫೈಡ್ ಟೈಲ್ಸ್. ಅದು ಇಲ್ಲಿ ನೋಡ್ಬೋದು, ಇಲ್ಲಿಂದ ಎಲ್ಲ PG ರೂಮ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೋಡಿ, ವಾಲ್ಸ್ ನೋಡಿ, ನಾವು ಫುಲ್ ವಾಲಿಗೆ ಕವರ್ ಮಾಡಿದ್ದೇವೆ ಟೈಲ್ಸ್ ಕಾಂಬಿನೇಷನ್ ಗ್ರೇ ಮತ್ತು ವೈಟ್ ಕಾಂಬಿನೇಷನ್ನ ವಿಟ್ರಿಫೈಡ್ ಟೈಲ್ಸ್. ಇದು ಈ ಥರ ನಾವು ಫುಲ್ ವಾಲಿಗೆ ನಾವು ಟೈಲ್ಸಿಂದ ಕವರ್ ಮಾಡಿದರೆ ಮೇಂಟೆನೆನ್ಸ್ ತುಂಬ ಕಡಿಮೆ ಇರ್ತದೆ. ಮತ್ತು ಚಿಕ್ಕದಾಗಿರುವ ಒಂದು ಕಡಪ ಕಲ್ಲಿನ ಶೆಲ್ಫ್ ಇದೆ. ಇದು ಬಾತ್ರೂಮ್ ಏರಿಯಾ. ಈ ಬಾತ್ರೂಮ್ನಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಕೂಡ ಪ್ಲಂಬಿಂಗ್ ಮತ್ತು ಕಮೋಡ್, ಸಿಂಕ್ ಎಲ್ಲ ಕೂಡ ಪ್ಯಾರಿವೇರ್ ಕಂಪನಿಂದು. ಪ್ಯಾರಿವೇರ್ ಕಂಪನಿ ತುಂಬ ಒಳ್ಳೆಯದು ಮತ್ತು ಕಾಮನ್ ಆಗಿ ಯೂಸ್ ಮಾಡ್ತೇವೆ. ಒಂದು ಫ್ಲೋರ್ನಲ್ಲಿ 4 ರೂಮ್ ಇದೆ. ಎಲ್ಲ ಕೂಡ ಸೇಮ್ ಡೈಮೆನ್ಷನ್ ಇದೆ ನೋಡ್ಬೋದು. ಎಲ್ಲ ರೂಮಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಮತ್ತು ವಿಂಡೋಸ್ ನೋಡ್ಬೋದು, ಇದು ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋ. ಟೋಟಲ್ ಆಗಿ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಕಂಬೈನ್ ಮಾಡಿದರೆ ಟೋಟಲ್ ಆಗಿ 8 PG ರೂಮ್ ಇದೆ. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.